ಈಗ ಎಲ್ಲರೂ ಇದನ್ನ ನಟ್ಟು ಬೋಲ್ಟ್ಗೆ ಲಿಂಕ್ ಮಾಡ್ತಿದ್ದಾರೆ. ಅಂದರೆ ಡಿ ಕೆ ಶಿವಕುಮಾರ್ ಅವರು ಏನಾದರೂ ಈ ಥರ ಮಾಡಿರ್ಬೋದಾ, ಸುದೀಪ್ ಅವರು ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನ ಮಾಡಿದ್ರು, ಸೊ ಹೀಗಾಗಿ ಈ ಈ ಥರ ಸ್ಥಗಿತಗೊಳಿಸಿದ್ದಾರೆ ಬಿಗ್ ಬಾಸ್ ಶೋನ ಅಂತ ಕಂಪೇರ್ ಮಾಡ್ತಿದ್ದಾರೆ. ಸೊ ಏನು ಹೇಳ್ತೀರಿ ಅದ್ರ ಬಗ್ಗೆ? ಇಲ್ಲ ಮ್ಯಾಮ್, 100% ಇಲ್ಲ. ನನಗೂ ಗೊತ್ತು, ನಿಮಗೂ ಗೊತ್ತು, ಜನರಿಗೂ ಗೊತ್ತು. ಅವ್ರ ಕಾಮಿಡಿಗೆ ಮೀಮ್ಸ್ಗೆ ಏನೋ ಮಾಡ್ತಾ ಇದ್ದಾರೆ, ಯಾವುದೋ ಹಳೆ ವಿಡಿಯೋ ನಟ್ಟು ಬೋಲ್ಟು ಇದೆಲ್ಲ ತೊಗೊಂಡ್ಬಿಟ್ಟು. ಅದು ಬಿಟ್ಟರೆ ಐ ಥಿಂಕ್ ಎಲ್ಲರೂ ದೇರ್ ಆಲ್ ಇನ್ ಗುಡ್ ಟರ್ಮ್ಸ್. ಫಸ್ಟ್ ಆಫ್ ಆಲ್ ಅದು ಒಂದು ಅಂದರೆ ಅದಕ್ಕೂ ಇದಕ್ಕೂ 100% ಸಂಬಂಧ ಇಲ್ಲ. ಇದು ರಾಜಕೀಯ ಎಲ್ಲ ಬಂದಿಲ್ಲ ಇದ್ರ ನಡುವೆ. ರಾಜಕೀಯ ಆ್ಯಕ್ಚುಲಿ ಇದ್ರ ನಡುವೆ ಬಂದರೆ ಇನ್ನೂ ಈಸಿ ಆಗಿಬಿಡುತ್ತೆ. ಯಾಕಂದರೆ ರಾಜಕೀಯ ಮೇಲೆ ಗೆಲ್ಲೋದು ಈಸಿ, ಈ ಥರ ಸ್ಟ್ರಿಕ್ಟ್ ಆಫೀಸರ್ಸ್ ಮೇಲೆ ಗೆಲ್ಲೋದು ಕಷ್ಟ ಇಲ್ಲಿ ಕರ್ನಾಟಕದಲ್ಲಿ ಅಲ್ವಾ. ಸೊ ಆ ರೀತಿ ಆ್ಯಕ್ಚುಲಿ ಜೆನ್ಯೂನಾಗಿ ರೀಸನ್ ಇರೋದ್ರಿಂದ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಆ ಕ್ರಮ ಕೈಗೊಂಡಿದ್ದಾರೆ. ಸೊ ಎಲ್ಲೊಂದು ಕಡೆ ಅದನ್ನು ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡು ಅದು ಏನು ಫೈನ್ ಇದೆಯೋ, ಅದು ಏನು ಕೇಸ್ ಇದೆಯೋ ಅದು ಪಟ್ಟಂತ ಬೇಗ ಮುಗಿಸ್ಕೊಂಡ್ಬಿಟ್ರೆ, ಕೋರ್ಟ್ ಅಕಸ್ಮಾತ್ ಆರ್ಡರ್ಸ್ ಕೊಟ್ಟರೆ ಇವ್ರು ವಾಪಸ್ ಬರ್ಬೋದು. ಅದು ಬಿಟ್ಟು ಪಾಪ ಡಿ.ಕೆ. ಶಿ ಅವ್ರಿಗೆ ಇದಕ್ಕೂ ಸಂಬಂಧನೇ ಇಲ್ಲ. ಅವ್ರ ಪಾಪ ಅವ್ರು ಏನು ಮಾಡ್ತಾರೋ ಅವ್ರನ್ನ ಎಳೆದ್ಬಿಟ್ಟು ಒಂದು ಮೀಮ್ ಮಾಡಿಬಿಡೋದು ಅವ್ರ ಮೇಲೆ. ಎಪಿಸೋಡ್ಗಳನ್ನ ನೋಡಿದ್ರ ನೀವು? ಕಳೆದ 2-3 ದಿನಗಳಿಂದ ನೀವು ಆಚೆ ಬಂದ ಮೇಲೆ ಏನು ಅನ್ನಿಸ್ತಿದೆ ಈಗ? ಅಂದರೆ ಲೈಕ್ ಕಾಕ್ರೋಚ್ ಅವ್ರಿಗೆ ಅರಸಾಧಿಪತಿ ರೋಲ್ ಕೊಟ್ಟಿದ್ದಾರೆ. ಸೊ ಮನೆಯವರು ಒಂದಷ್ಟು ಜನ ಅವ್ರ ಕಡೆ ಇದ್ರೆ, ಜಂಟಿಗಳು ಅವ್ರ ಕಡೆ ಇದ್ರೆ, ಒಂಟಿಗಳು ಅವ್ರ ಮೇಲೆ ತಿರುಗಿ ಬಿದ್ದಿದ್ದಾರೆ. ಹೇಗೆ ಅನ್ನಿಸ್ತಿದೆ ಈಗ? ಅಂದರೆ ಈಗ ಒಂದು ಲೈಕ್ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇತ್ತು ಬಿಗ್ ಬಾಸ್, ಅಷ್ಟರಲ್ಲಿ ಈ ಥರ ಬ್ರೇಕ್ ಬಿದ್ದಿರೋವಂಥದ್ದು. ಹೌದು, ಖಂಡಿತ. ಯಾಕಂದರೆ ನಾನು ಇನ್ನೂ ನೋಡಿಲ್ಲ ಮ್ಯಾಮ್. ನಾನು ಆ ಪ್ರೋಮೋ ಎಲ್ಲ ನೋಡಿದ್ದೇನೆ, ನೋಡೋಕೆ ಟೈಮ್ ಸಿಕ್ಕಿಲ್ಲ ನಾನು ವಾಪಸ್ ಬಂದ ಮೇಲೆ. ಬಟ್ ಹೌದು, ಆ ಕಾನ್ಸೆಪ್ಟ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಅನಿಸ್ತು. ಯಾಕಂದರೆ ಜನ ಅವ್ರುಗಳು ಮನೇಲಿರುವಂಥ ಕಂಟೆಸ್ಟೆಂಟ್ಸ್ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೋ ಅದ್ರ ಬೇಸಿಸ್ ಮೇಲೆ ಹೊಸ ಥರದ್ದು ಟಾಸ್ಕ್ ಡಿಸೈನ್ ಮಾಡ್ತಾರೆ ಅವರು. ಸ್ಪಾಂಟೇನಿಯಸ್ ಆಗಿ ಹಿಂಗೆ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡ್ತಾರೆ. ಸೊ ಅದು ಪ್ಲ್ಯಾನ್ ಮಾಡಿದಾಗ ಅದ್ರ ಪ್ರಕಾರ ಅವರು ನಾನು ಅಪ್ಗ್ರೇಡ್ ಆಗಬೇಕು, ನಾನು ಬೇರೆ ಥರದ್ದು ಕಾಂಟೆಂಟ್ ಕೊಡಬೇಕು, ಬೇರೆ ಸ್ಟೈಲಲ್ಲಿ ಇದು ಮಾಡಬೇಕು ಅಂತ. ಅದು ನೀವು ಹೇಳಿದ ಹಾಗೆ ಮೇ ಬಿ ಬರ್ತಾ ಇಂಟ್ರೆಸ್ಟಿಂಗ್ ಆಗ್ತಾ ಇತ್ತು ಏನೋ. ಬಟ್ ಸಿಕ್ಕಾಪಟ್ಟೆ ಬ್ಯಾಡ್ ಲಕ್ಕು, ಸಿಕ್ಕಾಪಟ್ಟೆ. ಅಸುರಾಧಿಪತಿ ಮನೇಲಿರಲಿಲ್ಲ, ಆಚೆ ಎಲ್ಲೋ ಇದ್ದಿದ್ದು ಅನ್ಸುತ್ತೆ. ಅದಕ್ಕೆ ಎಳ್ಕೊಂಡ್ಬಿಟ್ರು ಅವ್ರನ್ನ. ಪಾಪ ಬೇಜಾರಾಗುತ್ತೆ ಅದನ್ನ ನೋಡಿದಾಗ. ಸೊ ನೀವು ಹೇಳಿದ್ರಿ ಇನ್ಸ್ಟಂಟ್ ಕರ್ಮ ಅಂತ ಮೀಮ್ಸ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು, ಇನ್ನೊಂದು ಮೀಮ್ಸ್ ಸ್ಟಾರ್ಟ್ ಆಗಿದೆ. ಅಂದರೆ ರಕ್ಷಿತಾ ಅವರು ಸುದೀಪ್ ಸರ್ ಯಾರನ್ನ ಹೊರಗಡೆ ಕಳಿಸ್ತೀರಾ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ ಎಲ್ರೂ ಅಂತ. ಈಗ ಎಲ್ಲರೂ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ದೇವರು ತಥಾಸ್ತು ಅಂತ ಹೇಳಿದ್ದಾರೆ ಆ ಮಾತಿಗೆ ಅಂತ ಒಂದಷ್ಟು ಮೀಮ್ಸ್ಗಳು ಹರಿದಾಡ್ತಾ ಇರೋವಂಥದ್ದು. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ, ಅಯ್ಯೋ, ಮೀಮ್ಸ್ ಅನ್ನೋದು ಇನ್ನೂ ಸಿಕ್ಕಾಪಡೆ ಬರ್ತಾ ಇರುತ್ತೆ. ನಮ್ಮ ಇಂಡಸ್ಟ್ರಿನಲ್ಲಿ ಸಿನಿಮಾಗಳು ಓಡುತ್ತೋ, ರಿಯಾಲಿಟಿ ಶೋ ಓಡುತ್ತೋ ಗೊತ್ತಿಲ್ಲ, ಮೀಮ್ಸ್ ಅಂತೂ ಸಕ್ಕದಾಗಿ ಓಡುತ್ತೆ. ಯಾರೋ ಏನೋ ಒಂದು ಮಾಡ್ತಾರೆ, ನಮ್ಮ ಹುಡುಗರು ಕೂತ್ಕೊಂಡು ಮೀಮ್ ಅನ್ನೋದು ಮಾಡ್ತಾನೆ ಇರ್ತಾರೆ. ತುಂಬ ಸ್ಟ್ರಾಂಗ್ ಇಂಡಸ್ಟ್ರಿ ನಮ್ಮದು ಮೀಮ್ಸ್ ಅಂತ ಬಂದಾಗ. ಬಟ್ ಆ ರಕ್ಷಿತಾ ಹುಡುಗಿ ಪಾಪ ಅವತ್ತಿನ ದಿನ ಏನೋ ಒಂದು ಜೋಶಲ್ಲಿ ಸುಮ್ಮನೆ ಹೇಳ್ಬಿಡ್ತು. ಪಾಪ ಆ ಹುಡುಗಿಗೆ ಯೋಚನೆ ಮಾಡೋಕ್ಕಾಗಿಲ್ಲ ಯಾರನ್ನ ಕಳಿಸ್ಬೇಕು ಅಂತ. ಸೊ ಎಲ್ಲರನ್ನೂ ಆಚೆ ಹಾಕಿ ಅಂತ ಹೇಳ್ಬಿಡ್ತು ಆ ಹುಡುಗಿ. ಅದು ಸಿಕ್ಕಾಪಡೆ ಫನಿಯಾಗಿತ್ತು ಆ ಒಂದು ಮೊಮೆಂಟಲ್ಲಿ. ಸರು ನಕ್ಬಿಟ್ರು. ಸೊ ಅದನ್ನು ಮೀಮ್ ಇಟ್ಕೊಂಡು ಎಲ್ಲರೂ ಆಚೆ ಬಂದೇ ಬಿಟ್ರು ಅಂತ ತುಂಬ ಇದು ಮಾಡ್ತೀಯಾರ. ಅದೇ ಹೇಳಿದ್ರೆ ನನಗೂ ಮೆಸೇಜ್ ಮಾಡಿಬಿಟ್ಟು, ನೀವು ಆಚೆ ಬಂದರೆ ನೀವು ಬಂದ ಮೇಲೆ ಏನೋ ಒಂದು ಮಾಡಿದ್ದೀರಾ, ನೀವು ಅದಕ್ಕೆ ಹೋಗ್ಬಿಡ್ತು ನೋಡಿ ಇನ್ಸ್ಟೆಂಟ್ ಕರ್ಮ ಅಂತೆಲ್ಲ ಹೇಳಿಬಿಟ್ಟು. ನಾನಂತೂ ಎಕ್ಸ್ಟ್ರಾ ಒಪಿನಿಯನ್ ಹಾಕೋದೇ ಇಲ್ಲ. ನನ್ನ ಒಪಿನಿಯನ್ ಸುಮ್ಮನೆ ಹಾಕ್ಬಿಟ್ಟು ಆಮೇಲೆ ಏನೋ ಒಂದು ಸೀನ್ ಮಾಡಿಬಿಟ್ಟು, ಯಾಕೆ ಇನ್ನೂ ಅವ್ರ ಕಡೆಯಿಂದ ಪೇಮೆಂಟ್ ಬರೋದು ಬಾಕಿ ಇದೆ, ಫಿನಾಲೇನಲ್ಲಿ ಹೋಗಿ ಸುದೀಪ್ ಸರ್ನ ಮೀಟ್ ಮಾಡ್ಬೇಕು, ನಾನೆಲ್ಲ ಇದ್ರಲ್ಲಿ ಸಿಕ್ಕಾಕೊಳ್ಳಲ್ಲ. ಬಟ್ ಇದೆಲ್ಲ ನೋಡಿದಾಗ ಸ್ವಲ್ಪ ನಗು ಬರುತ್ತೆ ಈ ಮೀಮ್ಸ್ ಎಲ್ಲ ನೋಡ್ತಾ ಇರಬೇಕಾದ್ರೆ. ಯಾಕಂದರೆ ನಮ್ಮಲ್ಲಿ ಎಷ್ಟೇ ಕಷ್ಟ, ಎಷ್ಟೇ ಮೋಸ ಏನೇ ನಡೀಲಿ, ಮೀಮ್ ಅವರಂತೂ ನಿಲ್ಲಿಸೋದೇ ಇಲ್ಲ ಈ ಮೀಮ್ಸ್ ಮಾಡೋದು. ಸೊ ನಡೆಸಿ ಪರವಾಗಿಲ್ಲ, ಇಟ್ಸ್ ಓಕೆ. ಹಾಗಾದ್ರೂ ಎಂಟರ್ಟೈನ್ ಮಾಡ್ರಪ್ಪ ನಮ್ಮ ಜನರಿಗೆ. ಸದ್ಯಕ್ಕೆ ಬಿಗ್ ಬಾಸ್ ಶೋ ಇಲ್ಲ, ಥ್ರೂ ಮೀಮ್ಸ್ ಅಟ್ಲೀಸ್ಟ್ ಎಂಟರ್ಟೈನ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನಿಮ್ಮ ತಾಯಿ ಒಂದು ವಿಡಿಯೋ ಮಾಡಿದ್ದಾರೆ. ಅಂದರೆ ನೀವು ಕೆಲಸ ಮಾಡ್ತಿರೋದನ್ನ ನೋಡಿ, ಮನೇಲಿ ಈ ಥರ ಎಲ್ಲ ಕೆಲಸನೇ ಮಾಡ್ತಿರಲಿಲ್ಲ, ಇಲ್ಲಿ ನೋಡಿದ್ರೆ ಎಲ್ಲ ಮಾಡ್ತಿದ್ದಾರೆ, ಪಾತ್ರೆ ತೊಳೆಯೋದಾಗಿರ್ಬೋದು, ಚಪಾತಿ ಹೊಸೋದಾಗಿರ್ಬೋದು, ಕಸ ಗುಡಿಸೋದಾಗಿರ್ಬೋದು ಅಂತ ಹೇಳಿಬಿಟ್ಟು. ಸೊ ಮನೆಗೆ ಬಂದಮೇಲೆ ಏನಾದರೂ ಕೆಲಸ ಮಾಡಿಸಿದ್ರಾ ನಿಮ್ಮ ಹತ್ರ ಅಂತ? ಇಲ್ಲ, ಮನೆಗೆ ಬಂದಿದ್ದೆ. ಆ್ಯಕ್ಚುಲಿ ನಾನು ಮನೆಗೆ ಸಿಕ್ಕಾಪಟ್ಟೆ ಸ್ಟ್ರೆಸ್ಫುಲ್ ಆಗಿ ಬಂದಿದ್ದೆ. ಸೊ ಸದ್ಯಕ್ಕೆ ಏನು ಕೆಲಸ ಮಾಡಿಸ್ತಾ ಇಲ್ಲ. ನಾನೇ ವಾಲಂಟರಿಯಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡ್ತೀನಿ. ಅಂದರೆ ಇದೆಲ್ಲ ಮುಗೀಲಿ, ಸ್ವಲ್ಪ ಈ ಫೀವರು, ಈ ಒಂದು ಹೈಪು ಇದೆಲ್ಲ ಮುಗೀಲಿ, ಹೋಗ್ತಾ ಎಲ್ಲ ಚೇಂಜ್ ಆಗುತ್ತೆ. ಸೊ ಆವಾಗ ನಾನು ಆಫ್ಕೋರ್ಸ್ ವಾಲಂಟರಿಯಾಗಿ ಮಾಡೋಕ್ಕೆ ಶುರು ಮಾಡ್ತೀನಿ. ಈಗ ಸದ್ಯಕ್ಕೆ ವಾಲಂಟರಿಯಾಗಿ ಕೆಲಸ ಮಾಡೋಕ್ಕೂ ಸಮಯ ಇಲ್ಲ ನನಗೆ. ಪ್ರತಿದಿನ ಆ ಶೋ ಈ ಶೋ ಇಂಟರ್ವ್ಯೂಸ್ ಅಂತ ಬರ್ತಾ ಇರೋದ್ರಿಂದ ಟೈಮ್ ಸಿಗ್ತಾ ಇಲ್ಲ ನನಗೆ ಅಷ್ಟೇ. ಅದು ಅಮ್ಮ ಅರ್ಥ ಮಾಡ್ಕೊಂಡಿದ್ದಾರೆ. ಇವತ್ತು ಅಷ್ಟೇ ಅಮ್ಮ ಸ್ಕೂಲಿಗೆ ಹೋಗಿದ್ದಾರೆ, ಅಮ್ಮ ಟೀಚರು. ಸೊ ಸ್ಕೂಲ್ಗೆ ಹೋಗಿಂತ ಮುಂಚೆ ಮೆಸೇಜ್ ಮಾಡಿಬಿಟ್ಟು ಎಲ್ಲ ಚೆನ್ನಾಗಿ ಮಾಡು, ನಾನು ಇರಲ್ಲ, ಸೊ ಎಲ್ಲ ಚೆನ್ನಾಗಿ ನೋಡ್ಕೊ, ಕ್ಲೀನಾಗಿ ಇಟ್ಕೊ ಮನೆ ಅಂತೆಲ್ಲ ಹೇಳ್ಬಿಟ್ಟು ಹೋಗಿದ್ದಾರೆ. ಸೊ ವೆರಿ ಸ್ವೀಟ್ಲಿ ಒಂದು ಬೆನ್ನೆಲುವಾಗಿ ಒಂದು ಸಪೋರ್ಟಾಗಿ ನಿಂತಿದ್ದಾರೆ ಸದ್ಯಕ್ಕೆ. ಬಟ್ ನಾನು ಪ್ರಾಮಿಸ್ ಕ್ಲೀನ್ ಮಾಡ್ತೀನಿ, ನಾನು ಎಲ್ಲ ಕ್ಲೀನ್ ಮಾಡ್ತೀನಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ಸೊ ನೋಡಿದ್ರಲ್ಲ, ಇದಿಷ್ಟು ಆರ್ ಜೆ ಅಮಿತ್ ಅವರ ಮಾತು. ಬಿಗ್ ಬಾಸ್ಗೆ ಈ ಥರ ಆಗಬಾರ್ದಾಗಿತ್ತು ಅನ್ನೋ ಒಂದು ಮಾತನ್ನು ಅವರು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.